ವಿರುದ್ಧ ಸಿಎಸ್ಕೆ 59 ಎಸೆತಗಳು ಬಾಕಿ ಇರುವಾಗಲೇ ಸೋತಿದೆ. ಚೆಪಾಕ್ನಲ್ಲಿ ಸಿಎಸ್ಕೆ ತಂಡಕ್ಕೆ ಇದು ಅತಿದೊಡ್ಡ ಸೋಲು. ಚೆಪಾಕ್ನಲ್ಲಿ ಮೊದಲ ಬಾರಿಗೆ ಸಿಎಸ್ಕೆ ಸತತ 3 ಪಂದ್ಯಗಳನ್ನು ಸೋತಿದೆ. ಐಪಿಎಲ್ ಇತಿಹಾಸದಲ್ಲಿ ಚೆನ್ನೈ ತಂಡ ಸತತ 5 ಪಂದ್ಯಗಳನ್ನು ಸೋತಿದ್ದು ಇದೇ ಮೊದಲು. ಸುನಿಲ್ ನರೈನ್ ಅವರ ಆಲ್ರೌಂಡ್ ಪ್ರದರ್ಶನದಿಂದ ಕೆಕೆಆರ್ 8 ವಿಕೆಟ್ಗಳಿಂದ ಜಯ ಸಾಧಿಸಿದೆ. ಟಾಸ್ ಗೆದ್ದ ಕೆಕೆಆರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟ್ ಮಾಡಿದ ಸಿಎಸ್ಕೆ 20 ಓವರ್ಗಳಲ್ಲಿ 9 ವಿಕೆಟ್ಗೆ 103 ರನ್ ಗಳಿಸಿತು. ಗುರಿ ಬೆನ್ನಟ್ಟಿದ ಕೆಕೆಆರ್ 10.1 ಓವರ್ಗಳಲ್ಲಿ 2 ವಿಕೆಟ್ಗೆ 107 ರನ್ ಗಳಿಸಿ ಜಯಭೇರಿ ಬಾರಿಸಿತು. ನರೈನ್ 18 ಎಸೆತಗಳಲ್ಲಿ 44 ರನ್ ಗಳಿಸಿದರು. ಕೆಕೆಆರ್ ಪಾಯಿಂಟ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ. ಕೆಕೆಆರ್ನ ಆರಂಭಿಕ 3 ಓವರ್ಗಳಲ್ಲಿ 34 ರನ್ ಗಳಿಸಲಾಗಿತ್ತು. ಶಿವಂ ದುಬೆ 31 ರನ್ ಸಿಎಸ್ಕೆ ಪರ ಗರಿಷ್ಠ ಸ್ಕೋರರ್. ಕೆಕೆಆರ್ ಪರ ನರೈನ್ 3 ವಿಕೆಟ್, ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾ ತಲಾ 2 ವಿಕೆಟ್ ಪಡೆದರು. ಪಂದ್ಯದ ಮುಖ್ಯಾಂಶಗಳು. ಧೋನಿ ನಾಯಕತ್ವಕ್ಕೆ ಮರಳಿದರೂ ಸಿಎಸ್ಕೆ ಹೀನಾಯ ಸೋಲು. ಎಂಎಸ್ ಧೋನಿ ಅವರು ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವ ವಹಿಸಿಕೊಂಡರು. ತಂಡವು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 8 ವಿಕೆಟ್ಗಳಿಂದ ಹೀನಾಯ ಸೋಲು ಕಂಡಿತು. ಚೆಪಾಕ್ನಲ್ಲಿ ಸಿಎಸ್ಕೆ ಕನಿಷ್ಠ ಮೊತ್ತ. ಈ ಪಂದ್ಯದಲ್ಲಿ ಸಿಎಸ್ಕೆ ಕೇವಲ 103/9 ರನ್ ಗಳಿಸಿದ್ದು, ಚೆಪಾಕ್ ಕ್ರೀಡಾಂಗಣದಲ್ಲಿ ತಂಡದ ಅತಿ ಕಡಿಮೆ ಮೊತ್ತವಾಗಿದೆ. ನರೈನ್ ಅವರ ಆಲ್ರೌಂಡ್ ಮಿಂಚಿನಾಟ. ಕೆಕೆಆರ್ನ ಸುನಿಲ್ ನರೈನ್ ಅವರು ಬೌಲಿಂಗ್ನಲ್ಲಿ 3 ವಿಕೆಟ್ ಮತ್ತು ಬ್ಯಾಟಿಂಗ್ನಲ್ಲಿ 18 ಎಸೆತಗಳಲ್ಲಿ 44 ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವೇಗದ ಗುರಿ ಬೆನ್ನಟ್ಟಿದ ಕೆಕೆಆರ್ 104 ರನ್ಗಳ ಗುರಿಯನ್ನು ಕೆಕೆಆರ್ ಕೇವಲ 10.1 ಓವರ್ಗಳಲ್ಲಿ ಬೆನ್ನಟ್ಟಿ ಭರ್ಜರಿ ಜಯ ಸಾಧಿಸಿತು. ಸಿಎಸ್ಕೆ ಸತತ 5ನೇ ಸೋಲು. ಈ ಸೋಲಿನೊಂದಿಗೆ ಸಿಎಸ್ಕೆ ಐಪಿಎಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸತತ 5 ಪಂದ್ಯಗಳನ್ನು ಸೋತ ಕಳಪೆ ದಾಖಲೆಗೆ ಸೇರಿಕೊಂಡಿತು. ಚೆಪಾಕ್ನಲ್ಲಿ ಸತತ 3ನೇ ಸೋಲು. ತವರಿನ ಅಂಗಳದಲ್ಲಿ ಸಿಎಸ್ಕೆ ಸತತ 3 ಪಂದ್ಯಗಳನ್ನು ಸೋತಿದ್ದು ಇದು ಕೂಡ ಬೇಡದ ದಾಖಲೆಯಾಗಿದೆ. ಪಂದ್ಯದ ವರದಿ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿತು. ಕೆಕೆಆರ್ ಬೌಲರ್ಗಳ ಅದ್ಭುತ ದಾಳಿಯ ನೆರವಿನಿಂದ ಸಿಎಸ್ಕೆ ಬ್ಯಾಟ್ಸ್ಮನ್ಗಳು ಪರದಾಡಿದರು. ಸುನಿಲ್ ನರೈನ್ ಅವರ ಸ್ಪಿನ್ ದಾಳಿಗೆ ತತ್ತರಿಸಿದ ಸಿಎಸ್ಕೆ ನಿಗದಿತ 20 ಓವರ್ಗಳಲ್ಲಿ ಕೇವಲ 103 ರನ್ಗಳನ್ನು ಗಳಿಸಲು ಶಕ್ತವಾಯಿತು. ಶಿವಂ ದುಬೆ 31 ರನ್ ಮತ್ತು ವಿಜಯ್ ಶಂಕರ್ 29 ರನ್ ಹೊರತುಪಡಿಸಿ ಉಳಿದ ಬ್ಯಾಟ್ಸ್ಮನ್ಗಳು ಕೆಕೆಆರ್ ಬೌಲಿಂಗ್ ಅನ್ನು ಸಮರ್ಥವಾಗಿ ಎದುರಿಸಲು ವಿಫಲರಾದರು. ನರೈನ್ 4 ಓವರ್ಗಳಲ್ಲಿ ಕೇವಲ 13 ರನ್ ನೀಡಿ 3 ವಿಕೆಟ್ ಪಡೆದರೆ, ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಕಬಳಿಸಿದರು. ಸುಲಭ ಗುರಿಯನ್ನು ಬೆನ್ನಟ್ಟಿದ ಕೆಕೆಆರ್ ಆರಂಭಿಕ ಆಟಗಾರರಾದ ಸುನಿಲ್ ನರೈನ್ ಮತ್ತು ಕ್ವಿಂಟನ್ ಡಿ ಕಾಕ್ ಬಿರುಸಿನ ಬ್ಯಾಟಿಂಗ್ ಮಾಡಿದರು. ನರೈನ್ ಕೇವಲ 18 ಎಸೆತಗಳಲ್ಲಿ 44 ರನ್ ಗಳಿಸಿ ತಂಡಕ್ಕೆ ಉತ್ತಮ ಆರಂಭ ನೀಡಿದರು. ಡಿಕಾಕ್ 16 ಎಸೆತಗಳಲ್ಲಿ 23 ರನ್ ಗಳಿಸಿ ಔಟಾದರು. ನಂತರ ಬಂದ ನಾಯಕ ಅಜಿಂಕ್ಯ ರಹಾನೆ 20 ಮತ್ತು ರಿಂಕು ಸಿಂಗ್ 7 ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಕೆಕೆಆರ್ ಕೇವಲ 10.1 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 107 ರನ್ ಗಳಿಸಿ ಭರ್ಜರಿ ಜಯ ಸಾಧಿಸಿತು. ಪಂದ್ಯದ ಅಂಕಿಅಂಶಗಳು. ಸಿಎಸ್ಕೆ ಕನಿಷ್ಠ ಸ್ಕೋರ್. ಚೆಪಾಕ್ನಲ್ಲಿ 103/9 ಓವರ್ಗಳು. ಕೆಕೆಆರ್ ವೇಗದ ಗೆಲುವು. ಉಳಿದ ಎಸೆತಗಳ ಆಧಾರದ ಮೇಲೆ 59 ಎಸೆತಗಳು ಬಾಕಿ ಇರುವಾಗಲೇ ಗೆಲುವು. ಸುನಿಲ್ ನರೈನ್ 4 ಓವರ್ಗಳಲ್ಲಿ 13 ರನ್ ನೀಡಿ 3 ವಿಕೆಟ್ ಮತ್ತು 18 ಎಸೆತಗಳಲ್ಲಿ 44 ರನ್. ಅತ್ಯುತ್ತಮ ಪಾಲುದಾರಿಕೆ. ಶಿವಂ ದುಬೆ ಮತ್ತು ವಿಜಯ್ ಶಂಕರ್ ನಡುವೆ 43 ರನ್ಗಳ ಜೊತೆಯಾಟ. ತಂಡಗಳ ಬದಲಾವಣೆಗಳು. ಕೆಕೆಆರ್ ಗಾಯಗೊಂಡಿದ್ದ ಸ್ಪೆನ್ಸರ್ ಜಾನ್ಸನ್ ಬದಲಿಗೆ ಮೊಯಿನ್ ಅಲಿಯನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಸಿಎಸ್ಕೆ ಗಾಯಗೊಂಡಿದ್ದ ಋತುರಾಜ್ ಗಾಯಕ್ವಾಡ್ ಬದಲಿಗೆ ರಾಹುಲ್ ತ್ರಿಪಾಠಿ ಮತ್ತು ಮುಖೇಶ್ ಚೌಧರಿ ಬದಲಿಗೆ ಅನ್ಶುಲ್ ಕಾಂಬೋಜ್ ತಂಡದಲ್ಲಿ ಸ್ಥಾನ ಪಡೆದರು.